ದೇಹದ ನೋವಿಗೆ 30 ಮನೆಮದ್ದುಗಳು. 1. ಬೆಳ್ಳುಳ್ಳಿ ಎಣ್ಣೆ ಮಸಾಜ್, ಸಂಧಿವಾತ ಮತ್ತು ಸ್ನಾಯು ನೋವಿಗೆ. 2. ಮೆಂತ್ಯ ಬೀಜ ಬಿಸಿ ಮಾಡಿ ಪೆಟ್ಟು ಮೇಲೆ ಲೇಪನ, ಉರಿ ಮತ್ತು ಪೆಟ್ಟಿಗೆ. 3. ಅರಿಶಿನ ಪುಡಿ ಮತ್ತು ತುಪ್ಪ ಲೇಪನ, ಕಣ್ಣುಳಿದ ಪೆಟ್ಟಿಗೆ. 4. ಅಜ್ಮೆ ಅಥವಾ ಹೋಮ ಕಷಾಯ ಕುಡಿಯುವುದು ಹೊಟ್ಟೆ ನೋವಿಗೆ. 5. ಇಂಗು ಪುಡಿ ಬೆಲ್ಲ ಗ್ಯಾಸ್ಟ್ರಿಕ್ ನೋವಿಗೆ. 6. ಜೀರಿಗೆ ಕಷಾಯ ಹೊಟ್ಟೆ ಉಬ್ಬರಕ್ಕೆ. 7. ಬಿಸಿ ನೀರಿನ ಹುಣ್ಣಿಮೆ, ಪೆಟ್ಟು ಮಲಗಿದ ನೋವಿಗೆ. 8. ಅರಿಶಿನ ಹಾಕಿದ ಹಾಲು ಕುಡಿಯುವುದು ಮೈಕೈ ನೋವಿಗೆ. 9. ನಿಂಬೆಎಣ್ಣೆ ಮಸಾಜ್ ನರ ನೋವುಗಳಿಗೆ. 10. ತಪಾಸು ಹಾಲು, ಮೆಂತ್ಯ ಹಾಕಿದ ಹಾಲು ಮೂಳೆ ನೋವಿಗೆ. 11. ಬಿಸಿಲಿನಿಂದ ತಗುಲಿದ ನೋವಿಗೆ ತೆಂಗಿನೆಣ್ಣೆ ಲೇಪನ. 12. ತುಳಸಿ ಕಷಾಯ ಕುಡಿಯುವುದು ಶೀತದಿಂದ ಉಂಟಾದ ಮೈ ನೋವಿಗೆ. 13. ದಾಲ್ಚಿನ್ನಿ ಪುಡಿ ಮತ್ತು ತುಪ್ಪ ಲೇಪನ, ಬೆನ್ನು ನೋವಿಗೆ. 14. ಆಲಿವ್ ಎಣ್ಣೆ ಮಸಾಜ್ ಮೂಳೆ ನೋವಿಗೆ. 15. ಹುಣಸೆ ಹಣ್ಣಿನ ರಸ ಕುಡಿಯುವುದು ಜ್ವರ ಸಂಬಂಧಿತ ನೋವಿಗೆ. 16. ನಿಮ್ಮ ಎಣ್ಣೆ ಬಿಸಿ ಮಾಡಿ ಮಸಾಜ್ ಕೈಕಾಲು ನೋವಿಗೆ, ಯಾವುದಾದರೂ ಎಣ್ಣೆಯಿಂದಾದರೂ ಪರವಾಗಿಲ್ಲ. 17. ಹಳಸಿ ಸೊಪ್ಪು ನಿಂಬೆ ರಸ ಲೇಪನೆ ತಲೆನೋವಿಗೆ. 18. ಗಸಗಸೆ ಹಾಲು ಕುಡಿಯುವುದು ನಿದ್ರೆ ಕೊರತೆ ಮತ್ತು ಶಾರೀರಿಕ ನೋವಿಗೆ. 19. ಮಸಾಲೆ ಕಡಲೆ ಪುಡಿ ಲೇಪನ ಹಿಪ್ ನೋವಿಗೆ. 20. ಪುದೀನ ಸೊಪ್ಪು ಲೇಪನ ತಲೆ ಕಂಠ ನೋವಿಗೆ. 21. ಚುಕ್ಕೆ ಶುಂಠಿ ಕಷಾಯ ಮೈ ಹುರಿ ಮತ್ತು ಹಸಿವಿಲ್ಲದ ತೊಂದರೆಗೆ. 22. ಬಿಸಿಯ ಬಟ್ಟೆ ಮುಚ್ಚುವುದು ಶೀತದಿಂದ ಉಂಟಾದ ನಡುನೋವಿಗೆ. 23. ಬೇವು ಎಲೆ ಪೇಸ್ಟ್ ಚರ್ಮದ ನೋವು, ಉರಿ, ಕಜ್ಜಿಗೆ. 24. ಬೆಳ್ಳುಳ್ಳಿ ಅರಶಿನ ಲೇಪನ ಪೆಟ್ಟಿಗೆ. 25. ಅರಟಿಕಾಯಿ ಎಲೆ ಬಿಸಿ ಮಾಡಿ ಕಟ್ಟುವುದು ಊತ ನೋವಿಗೆ. 26. ತುಪ್ಪದಲ್ಲಿ ಹಾಕಿದ ಹಸಿರು ಮೆಣಸು ಲೇಪನ ನರಗಳ ನೋವಿಗೆ. 27. ಶುಂಠಿ ಪುಡಿ ಮತ್ತು ಜೇನುತುಪ್ಪ ಸೇವನೆ ಕಂಠ ನೋವಿಗೆ. 28. ಬಿಸಿ ಉಪ್ಪಿನ ನೀರು ಹಾಯಿಸಲು ಕುಳಿತುಕೊಳ್ಳುವುದು ಕಾಲಿನ ನೋವಿಗೆ. 29. ತಾಜಾ ಟೊಮೆಟೊ ಜ್ಯೂಸ್ ಕುಡಿಯುವುದು ಸೋಡಾ ಕೊರತೆ ನಿವಾರಣೆಗೆ. 30. ಕಸ್ತೂರಿ ಹಳದಿ ಲೇಪನ ಉರಿ, ಜ್ವರದ ನಂತರದ ನೋವಿಗೆ. ಸೂಚನೆಗಳು. ಈ ಮನೆಮದ್ದುಗಳು ಸಾಮಾನ್ಯ ತಾತ್ಕಾಲಿಕ ನೋವಿಗೆ ಮಾತ್ರ. ಉಲ್ಬಣವಾದ ಅಥವಾ ನಿರಂತರ ನೋವಿಗೆ ವೈದ್ಯಕೀಯ ಪರೀಕ್ಷೆ ಅಗತ್ಯ. ಎಣ್ಣೆ ಮಸಾಜ್ ಮಾಡುವ ಮುನ್ನ ಬಿಸಿತನವನ್ನು ತಪಾಸಿಸಿ ಬಳಸಿ.